ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಈ ಒಂದು ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ, ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ಎಲ್ಲ ವಿಧವಾದಂತಹ ಮಾಧ್ಯಮದವರಿಗೆ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ, ಈ ದಿನ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ನಾವು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ಏನು ಅಂತಂದರೆ, ದಿವಂಗತ ಆಲಂಗೂರು ಸೀನಣ್ಣನವರು 10 ವರ್ಷಗಳಿಗಿಂತ ಒಳಗಡೆ ಇರೋ ಮಕ್ಕಳಿಗೆ ಗೊತ್ತಿಲ್ವೇನೋ, 10 ವರ್ಷ ವಯಸ್ಸಿನ ಮೇಲೆ ಇರುವಂಥ ಎಲ್ಲ ಮಕ್ಕಳಿಗೂ ಗೊತ್ತಿರುವಂಥ ವ್ಯಕ್ತಿ. ಅವರು ನಿಧನವಾಗಿ ಈ ತಿಂಗಳ 9ನೇ ತಾರೀಕಿಗೆ 14 ವರ್ಷ ಆಗುತ್ತೆ. ಆ ಒಂದು 14ನೇ ವರ್ಷದ ಪುಣ್ಯತಿಥಿಯ ಅಂಗವಾಗಿ ಒಂದು ಸಮಾಜ ಸೇವಾ ಕಾರ್ಯಕ್ರಮಗಳು ಹಾಗೂ ಕೆಲವು ಕ್ರೀಡಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ತಿಳಿಸ್ಕೊಳ್ಳೋದಕ್ಕೆ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರಮುಖರಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವಾಣಿಗನಹಳ್ಳಿ ಬಾಲಕೃಷ್ಣರವರು ನೇತೃತ್ವ ವಹಿಸಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಮತ್ತೊಂದು ಸಂಘಟನೆಯ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಗೌಡ್ರಿಗೆ ಅವ್ರಿಗೆ ಕೂಡ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಆಲಂಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಚಂದ್ರಣ್ಣರವರು ಬಂದಿದ್ದಾರೆ. ಅವ್ರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿ ಆಲಂಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮೇಗೌಡರು ಬಂದಿದ್ದಾರೆ. ಅವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಳೆ ಕುಪ್ಪ ನಮ್ಮ ಆಲಂಗೂರು ಸೀನಣ್ಣನವರ ಒಡನಾಡಿಗಳು, ನಿರಂತರ ಅವ್ರ ಜೊತೆ ಒಳ್ಳೆಯ ಸಂಪರ್ಕ ಹೊಂದಿದವರು ಹಳೆ ಕುಪ್ಪ ಶೇಖರಣ್ಣನವರು, ಅವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಆಲಂಗೂರು ಸೀನಣ್ಣನವರ ಗರಡಿಯಲ್ಲಿ ಪಳಗಿದಂತಹ ಚಲಪಳ್ಳಿ ಗ್ರಾಮಸ್ಥರು, ಈಗ ಮುಳಬಾಗಿಲಿನ ಶಿವಕೇಶವ ನಗರದಲ್ಲಿ ನೆಲೆಸಿರುವ ವಿನಾಯಕ ಸೇವಾ ಸಮಿತಿ ಅಧ್ಯಕ್ಷರು ನಮ್ಮ ಮೀಸೆ ಸೀನಣ್ಣನವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ದೊಡ್ಡಗುರುಕಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಗುರುಪ್ರಸಾದ್ರವರು ಬಂದಿದ್ದಾರೆ, ಬಾಬೂರವರು, ಅವರು ಕೂಡ ನಮ್ಮ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮರಳಮೇಡು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಗುರುರಾಜ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಕೃಷ್ಣಗಿರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಣ್ಣರವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮುಳಬಾಗಿಲಿನ ಚಿನ್ನಪ್ಪಯ್ಯ ಅಣ್ಣವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. SSK ಟೈಲರ್, ಇವರು ನಮಗೆಲ್ರಿಗೂ ಚಿರಪರಿಚಿತರು, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ, ಶಂಕರಣ್ಣವರು. ಹಾಗೆಯೇ ಗುಮ್ಮಕಲ್ಲು ಗ್ರಾಮಸ್ಥರಾದಂತಹ ನಮ್ಮ ಮಣಿರವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮನೆಯಲ್ಲಿ ನರಸಿಂಹಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನೆರ್ನಳ್ಳಿ ಭಾಸ್ಕರ್ ರೆಡ್ಡಿ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಅದೇ ರೀತಿ ನೆರ್ನಳ್ಳಿ ಗ್ರಾಮದ ಹಿರಿಯ ಮುಖಂಡರಾದಂತಹ ಗಂಗಲ್ ರೆಡ್ಡಿರವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅಪ್ಪಯ್ಯ ರೆಡ್ಡಿ ಅವರು ಬಂದಿದ್ದಾರೆ, ಅವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಚಲ್ಲಪಲ್ಲಿ ಗಂಗಾಧರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ತಿಪ್ಪದೊಡ್ಡಿ ಮೋಹನ್ರವರು ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರು, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಚಲ್ಲಪಲ್ಲಿಯ ಕಿರಣ್ರವರು ಗುತ್ತಿಗೆದಾರರು, ಅವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಸಹ ಕಾರ್ಯದರ್ಶಿಗಳಾದಂತಹ ಆಧಾರ್ ಮುರಳೀರವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ನಾರಾಯಣ ಸ್ವಾಮಿರವರು ದೊಡ್ಡತಮ್ಮನಹಳ್ಳಿ, ಅವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಮತ್ತೋರ್ವ ಹಿರಿಯ ಮುಖಂಡರು ದೊಡ್ಡತಮ್ಮನಹಳ್ಳಿ ನಾರಾಯಣ ಸ್ವಾಮಿಯವರು, ಅವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತೀವಿ. ಚಲಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ನಮ್ಮ ಭಾಸ್ಕರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ನೆರ್ನಹಳ್ಳಿ ಬಾಬು ರೆಡ್ಡಿರವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೀವಿ. ಮತ್ತು ಚಲಪಲ್ಲಿ ಸುಬ್ರಹ್ಮಣ್ಯರವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಉತ್ತನೂರು ಗಂಗಾಧರ್ ಅವರು ಬಂದಿದ್ದಾರೆ, ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀವಿ. ನಮ್ಮ JDSನ ಯುವ ಘಟಕದ ಮುಖಂಡರು. ಅದೇ ರೀತಿ ಉತ್ತನೂರು ಮುರಳೀರವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಗೌತಮ್ ಅವರು ಬಂದಿದ್ದಾರೆ,
ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ರೂಪುರೇಷೆಗಳ ಯಾವ ರೀತಿ 9ನೇ ತಾರೀಕು ಕಾರ್ಯಕ್ರಮ ಏನಿದೆ, ಅವರ ಹೆಸರಿನಲ್ಲಿ ಮುಂದಿನ 2 ದಿನಗಳ ಮುಂಚೆ ಏನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ನಿಮಗೆಲ್ಲ ತಿಳಿಸ್ಕೊಡ್ತಾರೆ. ನಮಗೆ ಇಷ್ಟು ಮಾತ್ರ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಇರ್ತಕ್ಕಂಥ ವೇದಿಕೆ ಮೇಲೆ ಇರುವ ಗಣ್ಯ ವ್ಯಕ್ತಿಗಳಿಗೆ, ಆಸನದಲ್ಲಿರುವ ನಮ್ಮ ಹಿರಿಯರಿಗೆ ಒಂದು ಸುತ್ತ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ 1-2 ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಆಲಂಗೂರು ಶೀನಣ್ಣನವರ ನಾವು ಇಲ್ಲಿರುವ ಎಲ್ಲ ಅಭಿಮಾನಿಗಳೇ ನಾವು. ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವರು ಆಡಳಿತ ಸಚಿವರಾಗಿದ್ದಾಗ ನಮಗೆ ಮಾಡಿರುವ ಸೌಲಭ್ಯಗಳನ್ನು ಅವಳನ್ನು ತಿಳ್ಕೊಂಡು ನಾವು ಅವ್ರಿಗೆ ಇವತ್ತು ತಿಥಿಯನ್ನು ಮಾಡೋಕ್ಕೆ 9ನೇ ತಾರೀಕು ತಿಥಿ ಇದೆ. 3 ದಿನ ಟೂರ್ನಮೆಂಟು ಇದಿದೆ, ಪ್ರೋಗ್ರಾಮ್ ಇದೆ. ಅದನ್ನು ಎಲ್ಲರೂ ಬಂದು ನಡೆಸ್ಕೊಳ್ಬೇಕಂತ ಹೇಳ್ತಾ 9ನೇ ತಾರೀಕು MLA ಸಮೃದ್ಧಿ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. 7ನೇ ತಾರೀಕು ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನನ್ನ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ, ಅಭಿಮಾನಿಗಳಿಗೂ, ಮಾಧ್ಯಮದವ್ರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಅಸೆಂಬ್ಲಿ ಟೈಗರ್ ಅಂದರೆ ಇದುವರೆಗೂ ನನಗೆ ಗೊತ್ತಿದ್ದಂಗೆ ಯಾರಿಗೂ ಈ ಬಿರುದು ಬಂದಿಲ್ಲ. ಅಂಥ ಮಹಾನ್ ವ್ಯಕ್ತಿಗಳು ನಮ್ಮ ತಾಲೂಕು, ನಮ್ಮ ಕ್ಷೇತ್ರದಲ್ಲಿ MLA ಆಗಿ ಇಷ್ಟು ವರ್ಷ ಆದ್ರೂ ಅವ್ರನ್ನ ಇನ್ನೂ ಮರ್ತಿಲ್ಲ ಅಂದರೆ ಅವ್ರು ಮಾಡಿರೋ ಕಾರ್ಯಗಳೇ ಇದಕ್ಕೆ ನಿದರ್ಶನ. ಹಾಗೂ ಇಂಥ ವ್ಯಕ್ತಿಗಳು ಇನ್ನೂ ಹುಟ್ಟು ಬರಬೇಕು, ಹಾಗೂ ಇಂಥ ಒಂದು ಗಣ್ಯ ವ್ಯಕ್ತಿಗಳು ನೆನೆಸ್ಕೋಬೇಕಂದ್ರೆ ನಮಗೊಂದು ಸಂತೋಷ ಸುದ್ದಿ. ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ಇಂಥ ಕಾರ್ಯಕ್ರಮ ನಡೆಸಿರೋದಕ್ಕೆ ಎಲ್ಲ ತಾಲೂಕಿನ ಜನ ಎಲ್ಲ ಬಂದು ಇಂಥ ಕಾರ್ಯಕ್ರಮ ಯಶಸ್ವಿ ಮಾಡಿ ಇನ್ನು ಮುಂದೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳೋಕ್ಕೆ ಪ್ರೋತ್ಸಾಹ ನೀಡಬೇಕು ಅಂದ್ಬಿಟ್ಟು ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಿಳಿಸಿ. ನಮಸ್ಕಾರ. ಆಲಂಗೂರು ಶೀನಣ್ಣನವರ ಪುಣ್ಯ ಸ್ಮರಣೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ತುಂಬ ಹೆಮ್ಮೆಯ ವಿಷಯ. ಅದೇ ರೀತಿ ಈ ಒಂದು ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂಥ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಈ 2 ಒಂದು ಇದರಿಂದ ಮಾಡಿರೋದು ಇನ್ನೂ ಒಂದು ತುಂಬ ಹೆಮ್ಮೆಯ ವಿಷಯ. ನಮ್ಮ ಎಲ್ಲರೂ ತಾಲೂಕಿನ ಎಲ್ಲ ಹಿರಿಯರು, ಮುಖಂಡರು, ಯುವಕರು ಎಲ್ಲರೂ ಈ ಒಂದು ಕ್ರಿಕೆಟ್ ಕಾರ್ಯಕ್ರಮವನ್ನು ನೋಡೋದಕ್ಕೆ ಮತ್ತು ಅಲ್ಲಿ ಸಹಕರಿಸಬೇಕು ಅಂತ ನಮ್ಮ ಆತ್ಮೀಯರಿಗೆಲ್ರಿಗೂ ಈ ಒಂದು ಮಾತನ್ನು ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿ ಎಲ್ಲರಿಗೂ ವಂದಿಸುತ್ತಾ, ನನಗೆ 2 ಮಾತುಗಳನ್ನು ಆಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಖಿಲ ಕರ್ನಾಟಕ ಜನಸೇನೆ ಟ್ರಸ್ಟ್ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕರ ವಾರ್ಗನಹಳ್ಳಿ ಬಾಲಕೃಷ್ಣ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ವಾರ್ಗನಹಳ್ಳಿ ಬಾಲಕೃಷ್ಣ ಸರ್ ಅವರು ಒಂದು ಟೂರ್ನಮೆಂಟಲ್ಲ, ನಮ್ಮ ತಾಲೂಕು ಜನಕ್ಕೆ ಎಲ್ಲ ರೀತಿಯಲ್ಲಿ ಫುಡ್ ಕಿಟ್ ವಿತರಣೆ ಮಾಡಿದ್ದಾರೆ. ವರ್ಷನೂ ಫುಡ್ ಕಿಟ್ ವಿತರಣೆ ಮಾಡಿದ್ದಾರೆ. ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿ ಅವರು ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಮಕ್ಕಳಿಗೆ ಬುಕ್ಕು, ಪೆನ್ನು, ಪೆನ್ಸಿಲ್ಲು ಹಾಗೂ ಬ್ಯಾಗು ವಿತರಣೆ ಮಾಡಿದ್ದಾರೆ. ವರ್ಷನೂ ಒಂದೊಂದು ಸರಿ ಒಂದೊಂದು ರೀತಿ ಇದು ಮಾಡ್ತಾಯಿದ್ದಾರೆ. ಒಂದ್ಸಲಿ ಬೆಡ್ಶೀಟು ವಿತರಣೆ ಮಾಡಿದ್ದಾರೆ. ಎಲ್ಲ ಒಂದು ವರ್ಷಕ್ಕೆ ಒಂದೊಂದು ವೆರೈಟಿಯಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪಿಜಗುಂಡಳ್ಳಿ ಪಂಚಾಯತಿ ಚಲಪಳ್ಳಿ ಗ್ರಾಮದಲ್ಲಿ ಕ್ರಿಕೆಟ್ ಆಯೋಜನೆ ಮಾಡೋಕ್ಕೆ ನಮ್ಮೂರ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೀವಿ. ವಂದನೆ ಇಷ್ಟು ಮಾತು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಈ ದಿನ ಇಲ್ಲಿ ನಾವು ದಿವಂಗತ ಆಲಂಗೂರು ಶ್ರೀನಿವಾಸರವರ 14ನೇ ಪುಣ್ಯಸ್ಮರಣೆಯ ಅಂಗವಾಗಿ ಗ್ರಾಮಾಂತರ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟು ಇದನ್ನು ಆಯೋಜನೆ ಮಾಡೋಕ್ಕೆ ಸೇರಿದ್ದೀವಿ. ನಾವು ಆಲಂಗೂರು ಪಕ್ಕದ
ಪಿಚ್ಗುಂಡ್ಲಹಳ್ಳಿ ಪಂಚಾಯಿತಿಯ ಪಿ ವೆಂಕಟಾಪುರ ಗ್ರಾಮ ನನ್ನ ಅತ್ತೆ ಮನೆ. ನಾವು ಮುಳಬಾಗ್ಲಲ್ಲಿ ವಾಸ ಇರೋದು. ಆದರೆ ನಾನು ಸುಮಾರು 40 ವರ್ಷಗಳಿಂದ ಸೀನಣ್ಣವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಮತ್ತು ಅವರನ್ನು ಭೇಟಿನೂ ಮಾಡಿದ್ದೀನಿ. ಸುಮಾರು ಸಾರಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ. ಕೊನೆಯದಾಗಿ ನಾವೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಆಯೋಜನೆಗೆ ಕರೆಯೋಕ್ಕೆ ಅವರನ್ನು ಹೋದವಾಗ ಅವ್ರು ಹೇಳಿಬಿಟ್ರು, ಇಲ್ಲಮ್ಮ ನಾನಿವಾಗ ಎಲೆಕ್ಷನ್ನು ಎಲ್ಲ ಎಸ್ಸಿಗೆ ಮುಳಬಾಗಿಲು ಇದೆಲ್ಲ ಬಂದಿದೆ, ಇನ್ನು ನಾನು ಇದು ಮುಗಿಯೋ ತನಕ ಯಾವುದೇ ಕಾರ್ಯಕ್ರಮಗಳಿಗೂ ಭಾಗವಹಿಸೋದಿಲ್ಲ, ನೀವು ಇದ್ರ ಬಗ್ಗೆ ಬೇಸರ ಪಡಬೇಡ್ರಿ ಅಂತೇಳ್ಬಿಟ್ಟು ನಾವು ಹೆಣ್ಮಕ್ಳು ಹೋದವಾಗ ನಮ್ಗೆ ಅಷ್ಟೇ ಗೌರವ ಕೊಡ್ತಾಯಿದ್ರು. ಅವ್ರ ಮಕ್ಕಳಂತೆ ನಮ್ಮನ್ನು ಕರೆದು ಕೂರಿಸ್ಕೊಂಡು ಒಂದು ಒಳ್ಳೆಯ ಮಾತುಗಳನ್ನು ಹೇಳ್ತಾಯಿದ್ರು. ಆವಾಗ ನಾನು ಸಾರ್ ಅವ್ರನ್ನ ಕೇಳಿದ್ದೆ, ಸಾರ್ ನೀವು ಏನು ಓದ್ಕೊಂಡಿರೋದು ಅಂತ ಕೇಳಿದೆ. ಸಾರ್ ಇದ್ಕೊಂಡು ಅಮ್ಮ ನಾನು BSc ಮಾಡಿರೋದು ಅಂತಂದರು. ಆಮೇಲೆ ಯಾಕಮ್ಮ ಕೇಳ್ತಾ ಇದೀಯ ಅಂದರು. ನಾನು ಹೇಳಿದೆ, ಸರ್ ನನಗೆ ಮಗ ಇದ್ದಾನೆ, ನಿಮ್ಮ ಒಂದು ಗುಣಗಳು ಮತ್ತು ಆ ಟ್ಯಾಲೆಂಟು ಬರಬೇಕಂದ್ರೆ ನೀವು ಯಾವ ವಿದ್ಯಾಭ್ಯಾಸ ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇರೋದು ಅಂತ. ನನ್ನ ಮಗನ್ನು ನಾನು BSc ಓದಿಸಿದೆ. ಅವ್ರು ಹೇಳಿದ್ದಕ್ಕೆ ನಾನು ನನ್ನ ಮಗನ್ನು ಕೂಡ BSc ಕಳಿಸಿದೆ. ಆದರೆ ನಾವು ಪಕ್ಕದ ಗ್ರಾಮದವ್ರಾದ್ರೂ ಯಾವಾಗಲಾದರೂ ಹೋಗಲಿ ನಮಗೆ ತುಂಬ ಒಳ್ಳೆಯ ಒಂದು ಇದನ್ನು ಕೊಟ್ಟು ಅವರು ಮನೆಗೆ ಕರೆದು ಒಂದು ಒಳ್ಳೆಯ ನಮಗೆ ಮಾತುಗಳನ್ನ ಹೇಳ್ತಾಯಿದ್ರು. ಅವರ ಒಂದು ಹಿತನುಡಿಗಳು ಕೂಡ ನನ್ನಲ್ಲಿ, ಗುಣಗಳು ಕೂಡ ನನ್ನಲ್ಲಿ ಇದ್ದಾವೆ. ಯಾಕೆಂದರೆ ಯಾರ ಹತ್ರನೂ ಕೈ ಹಿಂಗೆ ಮಾಡಬಾರ್ದು, ಯಾವತ್ತೂ ನಾವು ಹಿಂಗಿರಬೇಕು ಅನ್ನೋದೆಲ್ಲನೂ ಸುಮಾರು ಹೊತ್ತಲ್ಲಿ ನಮಗೆ ಒಳ್ಳೆ ವಿಷಯಗಳನ್ನೆಲ್ಲ ಹೇಳ್ತಾಯಿದ್ರು. ಒಂದೇ ಒಂದು ನಾನು ಹೇಳ್ತೀನಿ ಅಂದರೆ, ಅವರು ರಾಜಕೀಯವಾಗಿ ಅವರು ಮುಂದುವರೆದ ಕ್ಷಣಗಳಲ್ಲಿ ಹೆಣ್ಮಕ್ಳೆಲ್ಲನೂ ಹೆದರ್ಕೊಂಡು ಸ್ವಲ್ಪ ಭಯಭಕ್ತಿಯಿಂದ ತುಂಬಾ ಇದರಲ್ಲಿ ನಡೀತಾ ಇದ್ದರು. ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಮತ್ತು ಅವ್ರ ಗುಣಗಳನ್ನ ಬೆಳೆಸ್ಕೋಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅವರ ಒಂದು ಸ್ವಾಗತವನ್ನೆಲ್ಲ ಮಾಡಿಕೊಂಡು ಮತ್ತು ಏನದು ತೆನೆ ಹೊತ್ತ ಮಹಿಳೆ ಆ ಥರ ಚಿಕ್ಕ ಮಗುಗೆ ನಾವು ಡ್ರೆಸ್ ಮಾಡಿಬಿಟ್ಟು ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ನಡೆಸ್ಕೊಟ್ವಿ ನಮ್ಮ ಹಳ್ಳಿನಲ್ಲಿ ಅವರು ಬಂದಾಗ. ಬಟ್ ನನಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಆವಾಗ, ನಮಗೆ ಟೌನ್ ಎಲ್ಲ ಅಷ್ಟು ಗೊತ್ತಿರಲಿಲ್ಲ. ಮತ್ತೇನಾಯಿತು ಅಂದರೆ ಒಂದು ಸಣ್ಣ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಮಾಡಿ ಅಲ್ಲಿ ಒಂದು ಆ ಸರ್ ಬಂದಾಗ ಫಸ್ಟ್ ಪ್ರೇಯರ್ ಮಾಡಿದ್ದು ನಮ್ಮ ಹಳ್ಳೀಲಿ ನಾನು ಅವತ್ತು ಸರ್ ಎದುರುಗಡೆ. ಆಮೇಲೆ ಅದೊಂದು ಡ್ರೀಮ್ ಇತ್ತು ನಮಗೆಲ್ಲ, ಫಸ್ಟು ಆಟೋಗ್ರಾಫ್ ತೊಗೊಬೇಕು ಅಂತ ಹೇಳ್ಬಿಟ್ಟು. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಫಸ್ಟ್ ಡೈರಿನಲ್ಲಿ ಫಸ್ಟು ಆಟೋಗ್ರಾಫ್ ತೊಗೊಂಡಿರೋದು ನನ್ನ ಸರ್ ಹತ್ರನೇ. ಆಮೇಲೆ ಅದು ಈಗಲೂ ಇಟ್ಕೊಂಡಿದ್ದೀನಿ ನಾನು. ತುಂಬ ಖುಷಿ ಆಗುತ್ತೆ ನನಗೆ ಅದನ್ನು ನೋಡಿದಾಗೆಲ್ಲ. ಮತ್ತು ನಾವು ಟೌನಿಗೆ ಬಂದಾಗ ಆಮೇಲೆ ನನಗೆ ಹಿರಿಯರು ಮತ್ತು ನಾವು ವಿದ್ಯಾಭ್ಯಾಸ ಮಾಡುವಾಗೆಲ್ಲ ಹೇಳ್ತಿದ್ರು, ಅಣ್ಣ ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡ್ತಿದ್ರು, ಎಲ್ಲ ರೀತಿಯಲ್ಲೂ ಮೇಲೆ ಬರಬೇಕು ಹೆಣ್ಮಕ್ಳು ಅಂತೇಳಿ ತುಂಬ ಇದು ಮಾಡ್ತಿದ್ರು. ಸೊ ಹಂಗಾಗಿ ಅವರ ಒಂದು ಆದರ್ಶಗಳನ್ನು ಪ್ರತಿ ವ್ಯಕ್ತಿ, ಪ್ರತಿ ಮಹಿಳೆಯು ಪಾಲಿಸ್ಕೊಂಡೋಗಿ ಒಳ್ಳೆಯ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.